ಸಿಎಂಗೆ ಗುರುವಾರದ ಗುಮ್ಮ, ಕೋರ್ಟ್ಗೆ ನೋಟ್ಸ್ ಸಿದ್ಧ, ನಾಳೆಯೇ ಎಲ್ಲವೂ ಫೈನಲ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸಿಎಂಗೆ ಬಿಗ್ ಡೇ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದರ ಭವಿಷ್ಯ ನಿರ್ಧಾರ ಆಗೋದಿದೆ ಹೈಕೋರ್ಟ್ನಲ್ಲಿ ಈ ವಿಚಾರ ನಾಳೆ ಕಡೆಯದಾಗಿ ವಿಚಾರಣೆಗೆ ಬರುತ್ತೆ ಮತ್ತು ನಾಳೆಯೇ ಎಲ್ಲ ವಾದ ಪ್ರತಿವಾದಗಳನ್ನು ಮುಗಿಸಬೇಕು ಅನ್ನೋದನ್ನು ಈಗಾಗಲೇ ನ್ಯಾಯಮೂರ್ತಿಯವರು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಗುರುವಾರದ ಗುಮ್ಮ ಈಗ ಕಾಡೋದಕ್ಕೆ ಶುರುವಾಗಿದೆ. ಹಿರಿಯ ಕಾನೂನು ತಜ್ಞರ ಜೊತೆಗೂ ಕೂಡ ಅವರು ಸಮಾಲೋಚನೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಅವರು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ತಮ್ಮ ವಿರುದ್ಧದ ವಾದಕ್ಕೆ ಪ್ರತಿವಾದ ಮಂಡಿಸೋದಕ್ಕೆ ಬೇಕಾದಂತಹ ನೋಟ್ಸ್ ಕೂಡ ಈಗ ರೆಡಿಯಾಗಿದೆ. ವಿವಿಧ ಆಯಾಮಗಳಲ್ಲಿ ವಾದ ಮಂಡಿಸೋದಕ್ಕೆ ಬೇಕಿರುವಂತಹ ನೋಟ್ಸ್ ಕೂಡ ಈಗಾಗಲೇ ರೆಡಿಯಾಗಿದೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆಪಾದನೆಗಳಿಗೆ ಸಂಬಂಧಿಸಿದಂತೆ ಯಾರು ಏನೇ ವಾದವನ್ನು ಕೋರ್ಟ್ನಲ್ಲಿ ಮಂಡನೆ ಮಾಡಿದರೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಒಂದು ನಿರ್ದಿಷ್ಟ ಆದೇಶವನ್ನು ಹೊರಡಿಸಿರುವಂಥದ್ದು, ಮುಖ್ಯಮಂತ್ರಿಯಾಗಿ ಅವರ ಆಫೀಸನ್ನು ಬಳಸಿಕೊಂಡು ಯಾವುದೇ ನಿರ್ದಿಷ್ಟ ಆದೇಶವನ್ನು ಹೊರಡಿಸಿದಾಗಲಿ ಅಥವಾ ಯಾವುದೇ ನಿರ್ದಿಷ್ಟ ದಾಖಲೆಯ ಮೇಲೆ ಸಿದ್ದರಾಮಯ್ಯನವರು ಸಹಿ ಹಾಕಿರೋದಾಗಲಿ ಇವ್ಯಾವು ಕೂಡ ಇಲ್ಲದೆ ಇರುವಂಥದ್ದು ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಬಹಳ ಪಾಸಿಟಿವ್ ಆಗಿರುವಂತಹ ಒಂದು ಅಂಶ. ಇದು ನಾವು ಪಾಯಿಂಟ್ ಔಟ್ ಮಾಡಬಹುದು. ಮೂಡಾ ಕೇಸ್ನಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ ಅನ್ನುವಂತಹ ನೋಟ್ಸ್ ಅನ್ನ ಈಗಾಗಲೇ ಲಾಯರ್ಗಳಿಗೂ ಕೂಡ ಮತ್ತೊಂದು ರೌಂಡು ಕೊಟ್ಟಿದ್ದಾರೆ. ನನ್ನ ಪತ್ನಿಗೆ ಮೂಡಾದಿಂದ ನಿವೇಶನ ಹಂಚಿಕೆ ಆಗಿದೆ, ಅದು ನಿಜ. ಯಾಕಂದ್ರೆ ನನ್ನ ಪತ್ನಿಗೆ ಸೇರಿದಂತಹ ಆಸ್ತಿ, ಅದು ಕಾನೂನು ರೀತಿಯಲ್ಲೇನೆ ನಿವೇಶನ ಸಿಕ್ಕಿದೆಯೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಆಗಿಲ್ಲ ಅನ್ನುವಂಥದ್ದು. ಮೂಡಾ ಮೇಲೆ ಯಾವುದೇ ಒತ್ತಡವನ್ನು ನಾನು ಹಾಕಿಲ್ಲ ಅಥವಾ ಹಾಕಿದ್ದಕ್ಕೆ ಪೂರಕವಂತ ನಿದರ್ಶನ ಇಲ್ಲ. ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ ನಿಜ, ಇಂಥ ಟೈಮಲ್ಲಿ ಆಯಿತು, ಇಂಥ ಟೈಮಲ್ಲಿ ಆಯಿತು, ಇಂಥ ಟೈಮಲ್ಲಿ ಆಯಿತು ಅಂತ ಹೇಳ್ತಾರೆ. ಆದರೆ ಎಲ್ಲಿದೆ ದಾಖಲೆಗಳು ಅನ್ನುವಂಥ ವಿಚಾರ. ಬಿಜೆಪಿ ವಿನಾಕಾರಣ ಆರೋಪವನ್ನು ಮಾಡಿದೆ ಅನ್ನುವಂಥ ವಾದವನ್ನು ಕೂಡ ಈ ಹಂತದಲ್ಲಿ ಮಂಡಿಸಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ, ಇದು ಕಾನೂನು ಬಾಹಿರವಾಗಿರುವಂತಹ ನಡವಳಿಕೆ, ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಹುನ್ನಾರ ಅನ್ನುವಂಥದ್ದು. ಈಗಾಗಲೇ ಈ ಸರ್ಕಾರ ಅಸ್ಥಿರಗೊಳಿಸುವಂತಹ ಹುನ್ನಾರ ಅನ್ನುವಂಥ ವಿಚಾರದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆನೇ ಚರ್ಚೆಯೂ ಕೂಡ, ಅಂದರೆ ಅದರ ಬಗ್ಗೆಯೂ ಕೂಡ ವಾದವನ್ನು ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪರ ವಕೀಲರು. ಅವರು ಅದನ್ನು ಮತ್ತಷ್ಟು ಸ್ಟ್ರೆಸ್ ಮಾಡಬಹುದು. ಕೇಂದ್ರ ಸರ್ಕಾರದಿಂದ ರಾಜಭವನದ ದುರ್ಬಳಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಹೇಳ್ಬೋದು. ನನ್ನ ರಾಜಕೀಯದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ವಾದ ಮಂಡಿಸಬಹುದು. ಸಿದ್ದರಾಮಯ್ಯನವರ ಪರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಈ ಕಾರಣಕ್ಕಾಗಿ ಕೊಟ್ಟಿರುವಂಥದ್ದು ಸಮಂಜಸವಾದಂತಹ ಕ್ರಮ ಅಲ್ಲ, ಹೀಗಾಗಿ ಇದನ್ನ ತಡಿಬೇಕು ಅನ್ನುವಂಥದ್ದನ್ನ ಅವರು ಕೇಳಬಹುದು. ವಿಶೇಷವಾಗಿ ಈಗಾಗಲೇ ಮಂಡನೆಯಾಗಿರುವಂತಹ ವಾದವನ್ನು ನಾವು ಗಮನಿಸೋದಿದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು, ಸಿಎಂ ಪರ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿರುವಂತಹ ರೀತಿಯನ್ನು ಗಮನಿಸಿದರೆ ಗವರ್ನರ್ ಮುಂದೆ ಬಿಜೆಪಿಯವರ 12 ಕೇಸ್ಗಳು ಇವೆ. ಅವುಗಳನ್ನ 12 ಕೇಸ್ಗಳ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ ಅನ್ನು ಮಾಡಿಸಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌಂಟರ್ ಕೂಡ ಈಗಾಗಲೇ ಗವರ್ನರ್ ಅವರ ಕಡೆಯಿಂದ ಅಥವಾ ದೂರುದಾರರ ಪರ ವಕೀಲರಿಂದ ಬಂದಿದೆ ಹೈಕೋರ್ಟ್ನಲ್ಲಿ. ಸಿದ್ದು ಪರ ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿದೆ ಅನ್ನುವಂಥ ಅಂಶವನ್ನು ಕೂಡ ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ ಈಗಾಗಲೇ. ಮತ್ತು 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದಕ್ಕೆ ಗವರ್ನರ್ ಯಾವುದೇ ಸಕಾರಣಗಳನ್ನು ಕೊಟ್ಟಿಲ್ಲ ಮತ್ತು ಕ್ಯಾಬಿನೆಟ್ ನೋಟ್ನಲ್ಲಿ ನಾವೇನೇನು ಹೇಳಿದ್ವಿ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಗವರ್ನರ್ ಶರವೇಗದಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ. ಸಂಪುಟ ಸದಸ್ಯರು ವಕೀಲರ ಸಲಹೆ ಪಡೆಯುವಂಥದ್ದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನ ರಕ್ಷಿಸೋದಕ್ಕೆ ಸಂಪುಟ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಅವರು ಈ ಒಂದು ಪ್ರತಿವಾದವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳನ್ನ ರಕ್ಷಿಸೋದಕ್ಕೆ ಸಂಪುಟ ನಿರ್ಧಾರ ಮಾಡಿದೆ. ದೇಶದ ಇತಿಹಾಸದಲ್ಲೇ ಒಂದು ಕ್ಯಾಬಿನೆಟ್ ನಲ್ಲಿ ಇಷ್ಟು ದೊಡ್ಡ ನಿರ್ಣಯವನ್ನ ಕೈಗೊಂಡಿದ್ದು ಇದೇ ಮೊದಲು, ಇದೇ ರೆಕಾರ್ಡ್ ಅನ್ನುವಂತಹ ವ್ಯಂಗ್ಯವನ್ನು ಕೂಡ ಅದೇ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಮಾಡಿದ್ರು. ರಾಜ್ಯಪಾಲರ ಪರ ವಕೀಲರು ಜೊತೆಗೆ ಬಹಳಷ್ಟು ವಿಷಯಗಳನ್ನು ಅವರು ಮಂಡನೆ ಮಾಡಿದ್ದಾರೆ. 17A ಯಾವ ರೂಪದಲ್ಲಿ ಅಂದರೆ ಕ್ರಿಮಿನಲ್ ಪ್ರಕರಣಗಳು ಮುಂದುವರಿಯೋದಕ್ಕೆ ಅದು ಎಲ್ಲಿಂದ ಬೇಕಿರೋ ಸ್ಟಾರ್ಟ್ ಆಗ್ಬೋದು, ಅದನ್ನು ಪೊಲೀಸ್ ಅಧಿಕಾರಿಗಳಿಗೆ ಶುರು ಮಾಡಬೇಕು ಅಂತೇನಿಲ್ಲ. ಪೊಲೀಸ್ ಅಧಿಕಾರಿಗಳು ಕೇಸ್ ದಾಖಲಿಸಿದರೆ ಮಾತ್ರನೇ ಕ್ರಿಮಿನಲ್ ಪ್ರೊಸೀಜರ್ ಆಗುವಂಥದ್ದಲ್ಲ. ಬದಲಿಗೆ ಯಾವುದೇ ವ್ಯಕ್ತಿಯೂ ಕೂಡ ಈ ವಿಚಾರದಲ್ಲಿ ಒಂದು ಅಂಶವನ್ನು ಪಾಯಿಂಟ್ ಔಟ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಪ್ರತಿವಾದವನ್ನು ಮಾಡಿದರು. ಹೀಗೆ ವಾದ ಪ್ರತಿವಾದ ಇವೆಲ್ಲವೂ ಕೂಡ ಬಹಳ ಜೋರಾಗಿಯೇ ನಡೆದಿದೆ. ಬಹಳಷ್ಟು ವಿಷಯಗಳ ಬಗ್ಗೆ ಉಲ್ಲೇಖ ಆಗಿರುವಂಥದ್ದು.
ವಿಶೇಷವಾಗಿ ಇಲ್ಲಿ ಒಂದು ಅಂಶ ಅಂತೂ ಸ್ಪಷ್ಟ ಇದೆ. ಈಗಾಗಲೇ ಪ್ರತಿವಾದದ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳು ಬಂದಿದ್ದಾವೆ ಅಂದರೆ 2015ರಲ್ಲಿ ಆಗಿರುವಂಥ 50-50 ನಿರ್ಧಾರ, 19ರಲ್ಲಿ ಅದಕ್ಕೆ ಒಂದು ನಿಯಮ ರೂಪಿಸಿದ್ದಾರೆ, 20ರಲ್ಲಿ ಸೈಟ್ ಹಂಚಿಕೆ ಆಗಿದೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇದರ ಪಾರ್ಟು ಅನ್ನುವಂಥ ಅಂಶಗಳೇನಿದ್ದಾವಲ್ಲ, ಇದಕ್ಕೆ ಈಗ ಸಿದ್ದರಾಮಯ್ಯನವರ ಪರ ವಕೀಲರು ಏನು ಉತ್ತರವನ್ನು ಕೊಡ್ತಾರೆ ಮತ್ತು ಪಿಕ್ ಆ್ಯಂಡ್ ಚೂಸ್ ಅನ್ನುವಂಥ ರೀತಿಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪ್ರತಿವಾದ ಏನು ಮಾಡ್ತಾರೆ, ಅದರ ಮೂಲಕವಾಗಿ ಕೋರ್ಟನ್ನು ಹೀಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂತಹ ಅಂಶ.